ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಕೋಲು ಜೇನು ಅಂತೇಳಿ ಕರಿತೇವೆ ನೋಡಿ. ಇದು ಕಾಡುಗಳಲ್ಲಿ ಕೋಲಿನಲ್ಲಿ ಈ ರೀತಿ ಕಟ್ತೇವೆ. ಇದೀಗ ಮನೆ, ಇದು ಕಾಡಲ್ಲ, ಇದು ಮನೆ, ಇದು ನನ್ನ ಚಿಕ್ಕಪ್ಪನ ಮನೆ. ಇಲ್ಲಿ ಟಾಯ್ಲೆಟಿನ ಒಳಗೆ ಬಂದು ಕೂತಿದೆ ನೋಡಿ. ಈಗ ಸೆಕೆ ವಿಪರೀತ ಆದ ಕಾರಣ ಟಾಯ್ಲೆಟ್ಗಳಲ್ಲಿ ಕೂಡ ನಮ್ಮ ಜೇನು ಕುಟುಂಬಗಳು ಮನೆಗಳಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದೆ. ತಂಪನ್ನು ಹುಡುಕ್ತವೆ ಅವು ಕೂಡ. ಇಲ್ಲಿ ಹೇಳುವಷ್ಟು ತಂಪೇನಿಲ್ಲ, ಆದರೂ ಸಹ ಇಲ್ಲಿ ಬಂದು ಕೂತಿದೆ. ಇದರಲ್ಲಿ ನೋಡಿ ಸಣ್ಣ ಮಟ್ಟಿನ ಜೇನುತುಪ್ಪ ಇರಬಹುದು ಇದರಲ್ಲಿ. ನೋಡಿ ನೋಡಿ, ಸಣ್ಣ ಮಟ್ಟಿನ ಜೇನು ಉಂಟು. ಇವರು ನಮ್ಮ ಚಿಕ್ಕಪ್ಪ, ಇವರಿಗೆ ಸುಮಾರು ಪ್ರಾಯ ಆಯಿತು. ಹಾಗೆ ಕರೆದ್ರು ನನ್ನನ್ನು. ಕರೆದಾಗ ಬಂದು ನೋಡುವಾಗ ಇದೀಗ ಅವರಿಗೆಲ್ಲ ಅದರದ್ದೆಲ್ಲ ಗುರ್ತಿಲ್ಲ. ಹಾಗೆ ಬಂದು ನೋಡುವಾಗ ಇಲ್ಲಿ ಉಂಟು ನೋಡಿ, ಇದು ಇಲ್ಲಿ ಮರಿ ಮೊಟ್ಟೆಗಳು. ನಮ್ಮ ಜೇನು ಕೋಣೆ, ಜೇನು ಪೆಟ್ಟಿಗೆಯಲ್ಲಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಸಂಸಾರ ಇವುಗಳದ್ದು ಕೂಡ. ನೋಡಿ ಇಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ನೋಡಿ ಜೇನಿನಲ್ಲಿ ಕಟ್ಟಿದಾಗ ಹೀಗೆ. ಇದು ಮೊದಲು ಹುಳಗಳು ಹೊರಗೆ ಬಂದಿದೆ, ಇಲ್ಲಿ ಹೀಗೆ, ಇಲ್ಲಿ ಇದು ಮೊಟ್ಟೆಗಳು ಇಲ್ಲಿ ಹೊರಗೆ ಬಂದಂಥ ಜಾಗ ಇದು. ಹೀಗೆ ಅರ್ಧ ಚಂದ್ರಾಕಾರದಲ್ಲಿ ಉಂಟು ನೋಡಿ. ಹಾಗೆ ಇಲ್ಲಿ ಜೇನುತುಪ್ಪ ಉಂಟು, ತೆಗೆದ್ರೆ ಸಿಕ್ಬೋದು. ಸ್ವಲ್ಪ ಒಂದು 2 ಕುಡಿತೆ ಆಗುವಷ್ಟು ಜೇನು ಸಿಕ್ಬೋದು ಇದರಲ್ಲಿ. ಕೋಲು ಜೇನು ಅಂತೇಳಿ ಕರಿತೇವೆ. ಕೋಲಿನಲ್ಲಿ ಕಟ್ಟುವಂಥದ್ದು. ಇಲ್ಲಿ ಸ್ಟೀಲ್ ರಾಡಿನಲ್ಲಿ ಕಟ್ಟಿದೆ. ಯಾವುದಾದ್ರೂ ಗಟ್ಟಿಯಾದಂಥ ವಸ್ತು ಹೀಗೆ ಅಡ್ಡ ಸಿಕ್ಕಿದರೆ ಅದಲ್ಲಿ ಕೂತ್ಕೊಂಡು ಅದಕ್ಕೆ ಜಾಗ ಆಗ್ಬೋದು ಅಂತಾದರೆ ಕೂತ್ಕೊಂಡು ಕಟ್ತದೆ ನೋಡಿ. ಇಲ್ಲಿ ಕಿಟಕಿಯಲ್ಲಿ ಅದಕ್ಕೆ ಹೊರಗೆ ಹೋಗಲಿಕ್ಕೆ ಎಂಟ್ರೆನ್ಸ್ ಉಂಟು ಚಂದದಲ್ಲಿ. ಇಲ್ಲಿ ಟಾಯ್ಲೆಟಿಗೆ ಅವರು ಇಲ್ಲಿ ಇದು ಬರೋದೇ ಇಲ್ಲ ಈ ಜಾಗೆಗೆ. ಏನಾದರೂ ಜಂಬರ ಇದ್ದರೆ ಅಥವಾ ಯಾರಾದರೂ ಬಂದರೆ ಮಾತ್ರ ಇಲ್ಲಿ ಯೂಸ್ ಆಗುವಂಥದ್ದು. ಹಾಗಾಗಿ ಹಾಗೆ ಉಂಟು. ಇಲ್ಲಿ ಜನಸಂಚಾರ ಇಲ್ಲ, ಅವುಗಳಿಗೆ ಆಗ್ಬೋದು ಅಂತ ಆಯಿತು. ಹಾಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದಾವೆ. ಎಲ್ಲ ಸ್ನೇಹಿತರಿಗೆ ಕೂಡ ನಮಸ್ಕಾರ.